ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸತೀಶ್ ಕನಕಪುರ. ನನ್ನ ಜೊತೆ ಈ ಒಂದು ಕಾರ್ಯಕ್ರಮ ಅಂದರೆ ವಿಶೇಷವಾದಂಥ ಒಬ್ಬ ವ್ಯಕ್ತಿ ಖಂಡಿತವಾಗ್ಲೂ ಇರ್ತಾರೆ. ಆ ವ್ಯಕ್ತಿ ಯಾರು ಅಂತಂದರೆ ಈಗ ಆಲ್ರೆಡಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ಕರಾವಳಿ ಚಿತ್ರದ ಆ ಮಹಾಬಲ ಪಾತ್ರ. ಅಬ್ಬಬ್ಬಾ ಏನಪ್ಪ ಈ ಥರದ ಒಂದು ಕ್ಯಾರೆಕ್ಟರಾ ಅನ್ನುವಂಥ ವಿಚಾರ ಈಗ ಆಲ್ರೆಡಿ ನಮ್ಮ ಚಿತ್ರರಂಗದಲ್ಲಿ ಸದ್ದಿದೆ. ಆ ಮಹಾಬಲ ಯಾರಪ್ಪ ಅಂತಂದರೆ ಬೇರೆ ಯಾರೂ ಅಲ್ಲ, ಅವರೇ ನಮ್ಮ ಪ್ರೀತಿಯ ಮಿತ್ರ ಅವರು. ಸರ್ ನಿಮಗೂ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ನೋಡಿ, ಮಹಾಬಲನನ್ನು ಕರೆದಲ್ಲಿ ಕೂರಿಸಿದಿರಿ, ಭಾಳ ಖುಷಿ ಇದೆ. ಕರಾವಳಿ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಅದ್ಭುತ ಸಿನಿಮಾ. ಎಲ್ಲ ಕಡೆ ಸೆನ್ಸೇಷನ್ ಸ್ಟಾರ್ಟ್ ಆಗಿದೆ. ಸಿನಿಮಾ ಮುಗಿದ ಮೇಲೆ, ಸಿನಿಮಾ ರಿಲೀಸ್ ಆದಮೇಲೆ ಮಾತಾಡೋದು ಇದ್ದೇ ಇರುತ್ತೆ. ಅದಕ್ಕೂ ಮುಂಚೆ ನಮ್ಮನ್ನೆಲ್ಲ ಗುರುತಿಸಿ ಕರ್ಕೊಂಬಂದಿದ್ರಲ್ಲ, ಥ್ಯಾಂಕ್ ಯು ಸರ್ ನಿಮಗೆ. ಮಹಾಬಲ ಒಂದು ಕಡೆ ಇರಲಿ ಸರ್, ಮಿತ್ರ ಅವರ ಬಲ ಏನು, ವೀಕ್ನೆಸ್ ಏನು, ಸ್ಟ್ರೆಂತ್ ಏನು? ನನ್ನ ಬಲ ಹಾರ್ಡ್ ವರ್ಕ್, ಪ್ರಾಮಾಣಿಕತೆ, ಶಿಸ್ತು, ಆಮೇಲೆ ನೇರ ನುಡಿ. ನನ್ನ ಸ್ಟ್ರೆಂತು ಸರ್. ವೀಕ್ನೆಸ್ಸು ನೇರ ನುಡಿ. ಸಾರಾ ಸಗಟಾಗಿ ಮುಖದ ಮೇಲೆ ಬೆಣ್ಣೆ ಹಚ್ಚದೆ ಮಾತಾಡೋದು, ಅಥವಾ ಬಕೆಟ್ ಹಿಡಿಯದೇ ಇರುವಂಥದ್ದು. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಹೋಗುವಂಥದ್ದು. ಅದಕ್ಕೆ ನೋಡೋರಿಗೆ ಸ್ವಲ್ಪ ಅಹಂಕಾರ ಥರ ಕಾಣಿಸುತ್ತೆ. ಭಾಳ ಸಂತೋಷವನ್ನು ಇಷ್ಟಪಡುವಂಥದ್ದು. ನನ್ನ ಜೊತೆ ಸುತ್ತಮುತ್ತ ಇರುವಂಥವ್ರು ಎಲ್ಲರೂ ಖುಷಿಯಾಗಿರಬೇಕು ಅಂತ ಆಸೆ ಪಡುವಂಥವ್ರು. ಯಾರಿಗೂ ಸಹಾಯ ಮಾಡೋಕ್ಕಾಗದೇ ಇದ್ದರೂ ಯಾರಿಗೂ ತೊಂದರೆ ಕೊಡಬಾರ್ದು ಅನ್ನೋ ಒಂದು ಸಿದ್ಧಾಂತದ ಮೇಲೆ ಬದುಕುವಂಥದ್ದು. ನನ್ನ ಶ್ರಮದ ಮೇಲೆ ಭಾಳಷ್ಟು ನಂಬಿಕೆ ನನಗಿದೆ. ದೇವ್ರ ಮೇಲೆ ವಿಶ್ವಾಸ ಇದೆ. ಪರಿಸರನ ಪ್ರೀತಿ ಮಾಡ್ತೀನಿ. ಸ್ಟ್ರೇಟಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಕಷ್ಟ ಆದರೂ ಕೂಡ ಸ್ಟ್ರೇಟಾಗಿ ನೇರವಾಗಿ ಇರೋಕ್ಕೆ ಇಷ್ಟಪಡ್ತೀನಿ. ಒಂದು ಮಾತಿದೆ ಸರ್, ನಿಷ್ಠುರವಾದಿ ಲೋಕವಿರೋಧಿ ಎನ್ನುವಂಥ ಒಂದು ಮಾತಿದೆ. ಆ ಮಾತು ಏನಾದರೂ ನಿಮಗೆ ಅನ್ವಯ ಆಗಿದೆಯಾ? ನಿಷ್ಠುರವಾದಿ ಹೌದು, ಲೋಕವಿರೋಧಿ ಅಲ್ಲ. ನಾನು ಜನ ಹಂಗೆ ಅಂದ್ಕೋತಾರೆ, ಕೆಲವರು ಅಂದ್ಕೋತಾರೆ. ನಾವು ಎಲ್ಲರನ್ನೂ ಸಂತೋಷ ಪಡಿಸೋಕ್ಕಾಗಲ್ಲ. ಕೆಲವರು ಇಷ್ಟ ಆಗುತ್ತೆ. ನಮ್ಮ ಯಾಕೆ ಇಷ್ಟು ನೇರವಾಗಿದ್ದಾನೆ, ಸ್ಟ್ರೇಟಾಗಿ ಹೊಡಿತಾನಲ್ಲ ಅವನು, ಮುಖದ ಮೇಲೆ ಮಾತಾಡ್ತಾನಲ್ಲ, ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ ಅಂತ ಕೇಳೋದಲ್ಲ, ನನ್ನ ಕ್ಯಾರೆಕ್ಟರ್ ಅದು. ಮಗ ಹೇಳ್ತಾ ಇರ್ತಾರೆ, ನನ್ನ ಮನೆಯವರು ಹೇಳ್ತಾ ಇರ್ತಾರೆ, ನೋಡ್ರಿ ಸ್ವಲ್ಪ ನೀರು ಥರ ಇರೋಕ್ಕೆ ಬದುಕು ಕಳೀರಿ ನೀವು. ಎಲ್ಲೋದ್ರೂ ಕಲ್ಲೇ, ವಿಧಾನಸೌಧಕ್ಕೆ ಹೋದ್ರೂ ಕಲ್ಲು ಥರನೇ ಇರ್ತೀರ, ಯಾವುದು 5 ಸ್ಟಾರ್ ಹೋಟ್ಲಿಗೆ ಹೋದ್ರೂ ಕಲ್ಲು ಥರನೇ ಇರ್ತೀರ, ಯಾವುದು ಪೆಟ್ಟಿ ಅಂಗಡಿ ಹೋದ್ರೂ ಕೂಡ ಕಲ್ಲು ಥರನೇ ಇರ್ತೀರ. ಹಂಗಲ್ಲ, ನೀವು ಲಿಕ್ವಿಡ್ ಆಗಿ ನೀರು ಥರ ಇರಿ.